ಹಾಯ್, ಹಲೋ, ನಮಸ್ತೆ, ನಮಸ್ಕಾರ. ನಾನು ಒಂದು ವಿಶೇಷವಾದ ಸುಸ್ವಾಗತ ಮಾಡ್ತಿದ್ದೀನಿ. ಯಾರಿಗೆ? ನಮ್ಮ ಪ್ರೊಫೆಷನ್ಗೆ ಸೇರಿರುವಂತಹ ಪ್ರತಿಯೊಬ್ಬ ಬಿಸ್ನೆಸ್ ಮನ್ಗೆ. ಬಿಸ್ನೆಸ್ ಅನ್ನೋದು ಒಂದು ದೊಡ್ಡ ವಿಶಾಲವಾದ ಸಮುದ್ರ. ಈ ಸಮುದ್ರದಲ್ಲಿ ನೀವು ಫೈನಾನ್ಸಿಯಲ್ ಇಂಡಸ್ಟ್ರಿನ ಒಂದು ಕ್ಷೇತ್ರವಾಗಿ ಆರಿಸ್ಕೊಂಡಿದ್ದೀರಾ. ಈ ಕ್ಷೇತ್ರದಲ್ಲಿ ನಾವು ಬರೀ ಪರೀಕ್ಷೆ ಬರೆದು ಬಂದಿದ್ದೀವಿ, ಕಡಿಮೆ ಬಂಡವಾಳ ತೊಡಗಿಸಿದೀವಿ ಅಂತ ತಿಕ್ಕೊಂಡು ಇಗ್ನೋರ್ ಮಾಡೋದಾಗ್ಲಿ, ನೆಗ್ಲೆಕ್ಟ್ ಮಾಡೋದಾಗ್ಲಿ ಮಾಡಬಾರ್ದು. ಯಾಕೆಂದ್ರೆ ಇದು ಒಂದು ದೊಡ್ಡ ಅವಕಾಶ. ಈ ಅವಕಾಶದಲ್ಲಿ ಏನಿದೆ ಅಂದ್ರೆ, ನಾವು ಮಾಡ್ತಾ ಇರೋ ಕ್ಷೇತ್ರ ಏನಿದೆ ಅಂದ್ರೆ, ನಮ್ಮ ಕ್ಷೇತ್ರದ ಬಗ್ಗೆ ತಿಳ್ಕೋಬೇಕು. ಅಂದ್ರೆ ಇಂಡಸ್ಟ್ರಿ ಬಗ್ಗೆ ಬಹಳಷ್ಟು ಅಭ್ಯಾಸ ಮಾಡಬೇಕಾಗತ್ತೆ. ಅದರೊಂದಿಗೆ ಮಾರ್ಗದರ್ಶನದ ಜೊತೆಗೆ ನೀವು ಏನೆಲ್ಲ ಮಾಡ್ಬೇಕಾಗತ್ತೆ ಅಂದ್ರೆ, ನಾವು ರೀಪ್ರೆಸೆಂಟ್ ಮಾಡುವ ಒಂದು ಆರ್ಗನೈಸೇಷನ್ ಬಗ್ಗೆ, ಕಂಪನಿಯ ಬಗ್ಗೆ ಪರಿಪೂರ್ಣವಾಗಿ ತಿಳ್ಕೊಬೇಕಾಗತ್ತೆ. ಅದರೊಂದಿಗೆ ನಾವು ಟೈಅಪ್ ಆಗಿರುವಂತಹ ಕೆಲವೊಂದು ಸೊಲ್ಯೂಷನ್ ಬಗ್ಗೆ ಮಾತಾಡಬೇಕಾಗತ್ತೆ. ಸೊ ಇವೆಲ್ಲ ವಿಚಾರಗಳು ಯಾವ ರೀತಿ ತಿಳ್ಕೋಬೇಕು, ಯಾವ ರೀತಿ ಮಾರ್ಗದರ್ಶನ, ಮೀಟಿಂಗ್ಗಳನ್ನ ಅಟೆಂಡ್ ಆಗಿ ಅದರೊಂದಿಗೆ ನಾವು ಎಕ್ಸ್ಪರ್ಟ್ ಆಗ್ಬೇಕಾಗತ್ತೆ, ಪರಿಣಿತರಾಗಬೇಕಾಗತ್ತೆ. ಸೊ ಇಲ್ಲಿ ಏನಾಗುತ್ತೆ ಅಂತ ಹೇಳಿದ್ರೆ, ಈ ಕ್ಷೇತ್ರದಲ್ಲಿ ಅಡೆತಡೆಗಳು ಅಷ್ಟೇ. ಯಾಕೆ ಅಂದ್ರೆ, ಇಲ್ಲಿ ಬಹಳಷ್ಟು ಜನ ಏನ್ ಹೇಳ್ತಾರೆ ಅಂದ್ರೆ, ಅನುಭವದಿಂದ ಬಂದಿರುವಂತದ್ದು ಇದೆಲ್ಲ ಸ್ಯಾಚುರೇಷನ್ ಲೆವೆಲ್ ಬಂದಿದೆ. ಈ ಕ್ಷೇತ್ರದಲ್ಲಿ ಜಸ್ಟ್ 12% ಅಷ್ಟೇ ಅಡಕ್ವೇಟ್ ಕವರೇಜ್ ಆಗಿರೋದು. ಭಾರತದ ಕೇಂದ್ರ ಸರ್ಕಾರ ಇದೊಂದು ದೊಡ್ಡ ಮಿಷನ್ ರೂಪದಲ್ಲಿ ಕೊಂಡೊಯ್ತಾ ಇದೆ. ಇದನ್ನ ಇಂಟರ್ನ್ಯಾಷನಲ್ ಲೆವೆಲ್ದಲ್ಲಿ ಈ ಕ್ಷೇತ್ರವನ್ನು ಬೆಳೆಸಲಿಕ್ಕೆ ಪ್ರಯತ್ನ ಪಡ್ತಾ ಇದ್ದಾರೆ. ಸೊ ಈ ಕ್ಷೇತ್ರದಲ್ಲಿ ಬಹಳಷ್ಟು ಅವಕಾಶಗಳಿದಾವೆ. ನಮಗೆ ಈ ಕ್ಷೇತ್ರದಲ್ಲಿ ನಾವು ಮನೆ ದುಡ್ಡು ಅರ್ನ್ ಮಾಡೋದೇ ಇರ್ಬೋದು, ಅಥವಾ ಅದರೊಂದಿಗೆ ಕಾಂಟೆಸ್ಟ್ಗಳನ್ನ ಗೆಲುವು ಸಾಧಿಸಿ ವಿದೇಶಗಳಿಗೆ ಹೋಗೋದೇ ಇರ್ಬೋದು, ಅಥವಾ ಬಹಳಷ್ಟು ಜನ ಸಕ್ಸಸ್ ಆದವ್ರ ಜೊತೆಗೆ ವಾಕ್ ಮಾಡ್ಲಿಕ್ಕೆ ಅಥವಾ ಅವ್ರ ಜೊತೆಗೆ ಇಂಟ್ರಾಕ್ಟ್ ಮಾಡ್ಲಿಕ್ಕೆ ಅವಕಾಶ ಸಿಗುವಂತಹ ಕ್ಷೇತ್ರವಿದು. ಇದರಲ್ಲಿ ಸ್ವಯಂ ಉದ್ಯೋಗ ಅಂತಿಕೊಂಡು ನಾವೇನಾದ್ರೂ ಪ್ರಯತ್ನ ಪಟ್ಟಾಗ ಅಲ್ಲಿ ಸಾಕಷ್ಟು ಬಂಡವಾಳ ಇರುತ್ತೆ. ಬಂಡವಾಳದ ಜೊತೆಗೆ ಮ್ಯಾನ್ ಪವರ್, ಇನ್ಫ್ರಾಸ್ಟ್ರಕ್ಚರ್, ಅದ್ರ ಜೊತೆಗೆ ಸಾಕಷ್ಟು ಎಲ್ಲ ರಿಸ್ಕ್ಗಳು ಇರ್ತವೆ. ಆ ರಿಸ್ಕ್ಗಳನ್ನ ಎಲ್ಲ ಕಂಪನಿ ತಗೊಂಡಿದ್ದಾಗ ನಾವು ಕೇವಲ ನಮ್ಮ ಎಕ್ಸ್ಪರ್ಟ್ ಆಗಿಬಿಟ್ಟು ಎಕ್ಸ್ಪರ್ಟೈಸ್ನ ಜನರಿಗೆ ತಿಳಿಸೋದು, ಅವರ ಕುಟುಂಬಗಳಿಗೆ ನಾವು ಪ್ರೊಟೆಕ್ಟ್ ಮಾಡೋದು, ಆ ಕುಟುಂಬಗಳ ರಕ್ಷಣೆ ಮಾಡುವುದೇ ಬಹಳ ಮುಖ್ಯವಾಗುತ್ತೆ. ಈ ಕ್ಷೇತ್ರದಲ್ಲಿ ಒಂದು ಸಣ್ಣದಾಗಿ ಹೇಳಬೇಕು ಅಂತ ಹೇಳಿದ್ರೆ, ಎಲ್ಲರೂ ಈಗ ಪ್ರತಿಯೊಂದು ಮೊಬೈಲ್ ನಂಬರ್ಗೂ ದಿನಕ್ಕೆ ಒಂದು 5-6 ಕಾಲ್ ಬರ್ತಾ ಇದಾವೆ. ಏನ್ ಕಾಲ್ ಬರ್ತವೆ? ನಿಮಗೆ ಸಾಲ ಬೇಕಾ, ಲೋನ್ ಬೇಕಾ ಅಂತಿಕೊಂಡು. ಆದ್ರೆ ಸಾಲ ತಗೊಂಡ್ರೆ ಹೇಗಿರುತ್ತೆ ಅಂದ್ರೆ, ಒಬ್ಬ ಹುಡುಗ ಅಥವಾ ಹುಡುಗಿ 23-24 ವಯಸ್ಸಿಗೆ ಬಂದು ಯಾವುದೋ ಒಂದು ಕೆಲಸಕ್ಕೆ ಜಾಬ್ ಸ್ಟಾರ್ಟ್ ಮಾಡಿದರೆ, ಅಲ್ಲಿ ಏನಾಗುತ್ತೆ ಅಂದ್ರೆ, 1-2-3 ತಿಂಗಳಾದ ಮೇಲೆ ಒಂದು 2 ವೀಲರ್ ತಗೋತಾರೆ. ಯಾಕೆಂದ್ರೆ ಓಡಾಡ್ಬೇಕಲ್ಲ ಅದಕ್ಕೆ ಅಂತ. 2 ವೀಲರ್ ಎದಕ್ಕೆ ತಗೋತಾರೆ? ಯಾವ ರೀತಿ ತಗೋತಾರೆ? EMI ಬೇಸ್ ಮೇಲೆ ತಗೋತಾರೆ. ಅದ ನಂತರ ಏನಾಗುತ್ತೆ, ಮನೆಯಲ್ಲಿ ಎಲ್ಲರೂ ಹೇಳಕ್ ಸ್ಟಾರ್ಟ್ ಮಾಡ್ತಾರೆ, ನೌಕರಿ ಮಾಡ್ತಾ ಇದೆಯಪ್ಪ, ಜಾಬ್ ಮಾಡ್ತಾ ಇದೆಯಾ, ನಿಮ್ ಮದ್ವೆನೂ ಮಾಡ್ಬಿಡೋಣ ಅಂತ. ಹಾಗೆ ಮದ್ವೆನೂ ಮಾಡ್ತಾರೆ. ಕುಟುಂಬ ಬೆಳೆಯುತ್ತೆ. ಕುಟುಂಬ ಬೆಳೆದಂಗೆ ಒಂದ್ 5 ವರ್ಷ ಆದ್ಮೇಲೆ ಒಂದು ಕಾರ್ ತಗೋಬೇಕು ಅನ್ಸುತ್ತೆ. ಸರಿ, ಆ ಕಾರು ತಗೋತೀವಿ ನಾವು. ಕಾರು ತಗೊಂಡಾಗ ಏನಾಗತ್ತೆ, ಆ ಕಾರ್ ಜೊತೆ EMI ಅದ್ರ ಹಿಂದ್ಗಡೆ ಬರ್ತಾ ಇರುತ್ತೆ ಬಳುವಳಿಯಾಗಿ. ಸೊ ಅದರೊಂದಿಗೆ ವ್ಯಕ್ತಿ ಒಬ್ಬ ಅಥವಾ ಯಾವುದೇ ಒಬ್ಬ ಹುಡುಗಿಯೋ ಹುಡುಗನೋ ಈ ತರ ಬೆಳವಣಿಗೆ ಕಾಣ್ತಾ ಹೋದಂಗೆ ವೃತ್ತಿಯಲ್ಲಿ ಅವರ ಡಿಮ್ಯಾಂಡ್ಸ್, ರಿಕ್ವೈರ್ಮೆಂಟ್ಸ್ ಗಿಂತ ಜಾಸ್ತಿ ಆಗ್ತಾ ಹೋಗುತ್ತೆ. ಆ ಡಿಮ್ಯಾಂಡ್ಸ್ ಅಥವಾ ಆಸೆಗಳು ಏನಾಗ್ತಾವ ಅಂದ್ರೆ, ನಾವು ಸಾಲದ ಮುಖಾಂತರ ಈಡೇರಿಸ್ತಾ ಇರ್ತೀವಿ. ಸೊ ಸಾಲಗಳನ್ನ ಈಡೇರಿಸ್ತಾ ಹೋದಂಗೆ ಅಕಸ್ಮಾತ್ ಈಗ ಆಗ್ತಾ ಇರುವಂತಹ ಯಾವುದೇ ಒಂದು ದುರ್ಘಟನೆ ನಡೆದವರಿಗೆ ಬ್ರೆಡ್ ವಿನ್ನರ್ ಅಂತ ಏನ್ ಹೇಳ್ತೀವಲ್ಲ, ಆ ವ್ಯಕ್ತಿ ಇಲ್ಲದೆ ಹೋದಾಗ ಅಲ್ಲಿ ಆಗುವ ಸನ್ನಿವೇಶವನ್ನು ಕಲ್ಪನೆ ಮಾಡಿಕೊಳ್ಳಿ. ಅಲ್ಲಿ ಬರ್ಬೇಕಾಗಿದ್ದು ಮಕ್ಕಳ ಫೀ, ಅದರೊಂದಿಗೆ ಮನೆಯ ಬಾಡಿಗೆ, ಇಲ್ಲ EMI ಇರ್ಬೋದು. ಆ ಟೈಮ್ಗೆ ಬರೋರು ಯಾರು? ಸಾಲ ಕೊಟ್ಟವರು ವಸೂಲಿ ಮಾಡ್ಲಿಕ್ಕೆ ಬರ್ತಾರೆ ಹೊರತು 2 ವೀಲರ್ ಕೊಟ್ಟವರು ಬರ್ತಾರೆ, 4 ವೀಲರ್ ಕೊಟ್ಟವರು ಬರ್ತಾರೆ, ಮನೆ ಕಟ್ಸ್ಲಿಕ್ಕೆ ಕೊಟ್ಟವರು ಬ್ಯಾಂಕ್ದವರು ಬರ್ತಾರೆ. ಎಲ್ಲರೂ ಬಂದ್ಬಿಟ್ಟು ಅವ್ರವ್ರ ಸಾಲವನ್ನು ಇಸ್ಕೊಂಡು ಹೋಗ್ತಾರೆ. ಆದ್ರೆ ಒಂದು ಕ್ಷೇತ್ರದ ವ್ಯಕ್ತಿಗಳು ಮಾತ್ರ ನಿಮ್ಮ ಜೊತೆಗೆ, ನಿಮ್ಮ ಬೆನ್ನೆಲುಬಾಗಿ ನಿಲ್ತಾರೆ. ಆ ಕ್ಷೇತ್ರದಲ್ಲಿರುವಂತ ತಾಕತ್ತನ್ನು ನೀವು ಸರಿಯಾಗಿ ಅರ್ಥ ಮಾಡಿಕೊಂಡು ಈ ಕ್ಷೇತ್ರಕ್ಕೆ ಅಂಟಿಕೊಂಡು ಸ್ಟಿಕ್ ಆಗಿ ವರ್ಕ್ ಮಾಡಿ. ಗೆಲುವು ಸೋಲು ಎಲ್ಲಾ ಕ್ಷೇತ್ರದಲ್ಲೂ ಇದೆ, ಎಲ್ಲಿದ್ರೂ ಇರುತ್ತೆ. ನೀವು ನೌಕರಿ ಆದ್ರೂ ಮಾಡಿ, ಬಿಸ್ನೆಸ್ ಆದ್ರೂ ಮಾಡಿ, ಇದೆಲ್ಲವೂ ಇರುವಂತದೆ. ಇದು ಪಾರ್ಟ್ ಆಫ್ ಅವರ್ ಲೈಫ್, ಪಾರ್ಟ್ ಆಫ್ ಅವರ್ ಪ್ರೊಸೆಸ್. ಸೊ ಹಾಗಿದ್ರೆ
ಇದನ್ನ ಇಷ್ಟಪಡ್ಲಿಕ್ಕೆ ಸ್ಟಾರ್ಟ್ ಮಾಡಿ. ಈ ಕ್ಷೇತ್ರದಲ್ಲಿ ನೀವು ಆ ತರ ಆಗಿರುವಂತ ಒಂದು ಫ್ಯಾಮಿಲಿಗೆ, ಒಂದು ಕುಟುಂಬಕ್ಕೆ ನೀವು ಬೆನ್ನೆಲುಬಿ ನಿಂತಾಗ ಆ ಕುಟುಂಬ ನಿಮ್ಮನ್ನು ಎಷ್ಟು ಹಾರೈಸುತ್ತೆ, ಎಷ್ಟು ಆಶೀರ್ವಾದಗಳನ್ನು ಕೊಡುತ್ತೆ ಅನ್ನೋದು ವಿಚಾರ ಮಾಡಿ, ಕಲ್ಪನೆ ಮಾಡ್ಕೊಳ್ಳಿ. ಸೊ ಈ ತರದ ಬ್ಲೆಸ್ಸಿಂಗ್ಸ್ಗೋಸ್ಕರ ಇದನ್ನು ಮಾಡ್ಬೇಕಂತ ಅಷ್ಟೇ ಅಲ್ಲ, ಇದರಲ್ಲಿ ಸಾಕಷ್ಟು ಹಣ ಗಳಿಸ್ಲಿಕ್ಕೂ ಅವಕಾಶ ಇದೆ. ಸೊ ಅದರೊಂದಿಗೆ ನಿಮಗೆ ರಿಕಗ್ನೈಸೇಷನ್ ಇರುತ್ತೆ, ಕಾಂಟೆಸ್ಟ್ಗಳು ಇರ್ತವೆ, ವಿದೇಶ ಪ್ರಯಾಣ ಮಾಡ್ಬೋದು, ಸಕ್ಸಸ್ಫುಲ್ ಎಂಟರ್ಪ್ರನರ್ಸ್ ಜೊತೆಗೆ ನೀವು ಮಾತುಕತೆಗಳನ್ನ ಮಾಡಬಹುದು, ಅವರಿಂದ ಸಾಕಷ್ಟು ಜ್ಞಾನವನ್ನ, ಅನುಭವವನ್ನ ತಗೊಳ್ಳಿಕ್ಕೆ ಅವಕಾಶ ಇರುತ್ತೆ. ಸೊ ಈ ಕ್ಷೇತ್ರದಲ್ಲಿ ನೀವು ಮೊಟ್ಟ ಮೊದಲು ತಿಳಿದುಕೊಳ್ಬೇಕಾಗಿದ್ದು ಇಂಡಸ್ಟ್ರಿ ವಿಚಾರ. ಇಂಡಸ್ಟ್ರಿ ಜೊತೆಗೆ ನಾವು ರೀಪ್ರೆಸೆಂಟ್ ಮಾಡ್ತಿರುವಂತ ಕಂಪನಿಯ ಬಗ್ಗೆ, ಕಂಪನಿಯ ಜೊತೆಗೆ ಅದರಲ್ಲಿರುವಂತ ನಾವು ಕೊಡುವಂತ ಸೊಲ್ಯೂಷನ್ ಅಥವಾ ಪ್ರಾಡಕ್ಟ್ಸೇ ಅನ್ಬೋದು, ಫೈನಾನ್ಸಿಯಲ್ ಪ್ರಾಡಕ್ಟ್ಸ್, ಅದರ ಬಗ್ಗೆ ಗಂಭೀರವಾಗಿ ತಿಳ್ಕೋಬೇಕು. ಅದರೊಂದಿಗೆ ನಾವು ಯಾವ ರೀತಿ ಅಪ್ರೋಚ್ ಆಗಬೇಕು, ಎಂತ ಶಬ್ದಗಳನ್ನು ಬಳಸಬೇಕು, ಯಾವ ರೀತಿ ಜನರನ್ನ ಮಾತಾಡಿಸ್ಬೇಕು, ಯಾವ ರೀತಿ ಇದರಿಂದ ಅವರಿಗೆ ಹೆಲ್ಪ್ ಆಗತ್ತೆ ಅನ್ನೋದನ್ನ, ಸಮಸ್ಯೆಗಳಿಗೆ ಪರಿಹಾರ ರೂಪದಲ್ಲಿ ನಾವು ಇವನ್ನ ಅವರಿಗೆ ಕನ್ವಿನ್ಸ್ ಮಾಡ್ಬೇಕಾಗತ್ತೆ. ಸೊ ಈ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆ ಇದೆ, ಅದಕ್ಕೆ ನಿಮಗೆಲ್ಲರಿಗೂ ವೆಲ್ಕಮ್, ಸುಸ್ವಾಗತ. ಈ ಕ್ಷೇತ್ರವನ್ನು ನೀವು ಆಯ್ಕೆ ಮಾಡಿಕೊಂಡಿದ್ದಕ್ಕಾಗಿ. ಸೊ ಈ ಕ್ಷೇತ್ರದಲ್ಲಿ ಸಾಕಷ್ಟು ಬೆಳವಣಿಗೆ ಕಾಣಲಿಕ್ಕೆ ಅವಕಾಶ ಇದೆ. ಸೊ ದಯವಿಟ್ಟು ಗಮನವಿಟ್ಟು ಇವೆಲ್ಲ ಪಾಯಿಂಟ್ಸ್ಗಳನ್ನು ಅರ್ಥ ಮಾಡಿಕೊಂಡು ಇಂಪ್ಲಿಮೆಂಟ್ ಮಾಡಿದ್ರೆ ನಿಮ್ಮ ಲೈಫು ಒಂದು ಅದ್ಭುತವಾದ ಜೀವನ ಆಗುತ್ತೆ. ಧನ್ಯವಾದಗಳು.